ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 13ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸಂಥ ಅನ್ನುವಂತಹ ಪದವನ್ನು ಸಿದ್ಧ ಪುರುಷರಿಗೋಸ್ಕರ ಯೂಸ್ ಮಾಡಿದಾರ ಅಥವಾ ಸಾಧಕನ ಬಗ್ಗೆ ಹೇಳ್ತಾ ಇದ್ದಾರಾ, ಮತ್ತೆ ಸಿದ್ಧ ಪುರುಷರು ಯಜ್ಞವನ್ನು ಮಾಡೋದಿಲ್ವಾ ಅಂತೆಲ್ಲ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಎಲ್ಲ ಪಾಪಗಳಿಂದ ಮುಕ್ತರಾಗುವುದರ ಬಗ್ಗೆ ಹೇಳಿದಾರಲ್ಲ, ಇಲ್ಲಿ ಯಾವ ಭಾವವನ್ನು ಗ್ರಹಿಸ್ಬೇಕು ಅಂದರೆ, ಎಲ್ಲ ಪಾಪಗಳು ಅಂತಂದರೆ ಯಾವ ಪಾಪಗಳು, ಯಾವುದರಿಂದ ಮುಕ್ತರಾಗಬೇಕು ನಾವು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪಾಪಗಳು ಯಾವುದು ಅನ್ನೋದನ್ನ ಕೇಳ್ತಾ ಇರೋದು. ಉತ್ತರ ಏನು ಅಂತಂದರೆ, ಮನುಷ್ಯನಲ್ಲಿ ಹಿಂದೆ ಮಾಡಿರುವಂಥ ಪಾಪಗಳ ಸಂಚಯ ಇರುತ್ತೆ ಅಲ್ವಾ. ನಾವು ಎಷ್ಟೋ ಜನ್ಮಗಳನ್ನು ಕಳೆದು ಇವಾಗ ಬಂದಿರ್ತೀವಿ. ಸೊ ಹಿಂದಿನ ಜನ್ಮದಲ್ಲಿ ಏನೇನೆಲ್ಲ ಪಾಪಗಳು ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಅದರ ಒಂದು ಸಂಚಯ ಅಂತಂದರೆ ಏನು, ಅದರ ಒಂದು ರಾಶಿ ನಮ್ಮಲ್ಲಿ ಇರುತ್ತೆ ಅಲ್ವಾ. ನಾವು ಎಷ್ಟೋ ಮಾಡಿರ್ತೀವಿ ಪಾಪಗಳು, ಅದೆಲ್ಲ ರಾಶಿಯಾಗಿ ನಮ್ಮ ಜೊತೆನೇ ಇರುತ್ತೆ. ಈಗ ವರ್ತಮಾನದಲ್ಲಿ ಅಂದರೆ ಈಗ ನಾವು ನಡೆಸ್ತಾ ಇರುವಂತಹ ಈ ಒಂದು ಜೀವನದಲ್ಲಿ ಜೀವನ ನಿರ್ವಹಣೆ ಮಾಡೋದಕ್ಕೋಸ್ಕರ ವಿಹಿತ ನಮಗೆ ಅಂತ ಏನು ಕಾರ್ಯಗಳಿದೆಯೋ, ಕೆಲಸಗಳಿದೆಯೋ, ಆಮೇಲೆ ನಾವು ಹಣವನ್ನು ಸಂಪಾದನೆ ಮಾಡೋದಾಗಿರಬಹುದು, ಅಲ್ಲಿ ಕೂಡ ಮನುಷ್ಯರಿಂದ ಬೇಕಾದಷ್ಟು ಪಾಪಗಳು ಆಗ್ತಾ ಇರುತ್ತೆ. ನಮಗೆ ಗೊತ್ತಿದ್ದು ಪಾಪಗಳಾಗುತ್ತೆ, ಕೆಲವೊಂದು ಗೊತ್ತಾಗ್ದೇನೂ ನಾವು ಪಾಪಗಳನ್ನು ಮಾಡ್ತಾ ಇರ್ತೀವಿ. ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಅಲ್ವಾ. ಎದ್ರೆ ಕೂತ್ರೆ ನಾವು ಎಷ್ಟೋ ಜೀವರಾಶಿಗಳನ್ನು ಕೊಲ್ತಾ ಇರ್ತೀವಿ, ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಅದರ ಬಗ್ಗೆ 18ನೇ ಅಧ್ಯಾಯದಲ್ಲಿ 48ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಆ ಶ್ಲೋಕ ಯಾವುದು ಅಂತಂದರೆ ಸಹಜಂ ಕರ್ಮ ಕೌಂತೆಯ ಅಂತ ಬರುತ್ತೆ. ಅದರಲ್ಲಿ ಏನು ಹೇಳಿದ್ದಾನೆ ಅಂತಂದರೆ, ಹೇ ಕುಂತಿ ಪುತ್ರನೇ, ದೋಷಯುಕ್ತವಾದರೂ ಕೂಡ ಸಹಜವಾದ ಕರ್ಮವನ್ನು ತ್ಯಾಗ ಮಾಡಬಾರ್ದು. ಯಾಕೆ ಅಂತಂದರೆ ಅಗ್ನಿಯ ಹೊಗೆಯಿಂದ ಯುಕ್ತವಾಗಿರುವಂತೆ, ಅಂದರೆ ಎಲ್ಲ ಕರ್ಮಗಳು ಅಗ್ನಿ ಅಂದರೆ ಬೆಂಕಿ ಇದೆಯಲ್ಲ, ಅದು ಹೊಗೆಯಿಂದ ಕೂಡಿರುತ್ತೆ ಅಲ್ವಾ. ಅದೇ ರೀತಿ ಕರ್ಮಗಳು ಕೂಡ ಒಂದಲ್ಲ ಒಂದು ದೋಷದಿಂದ ಕೂಡಿರುತ್ತೆ. ಎಲ್ಲವೂ ಶುದ್ಧವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೇಗೆ ಅಗ್ನಿ ಇದ್ದರೂ ಅದರಲ್ಲಿ ಹೊಗೆ ಅನ್ನೋದು ಇದ್ದೇ ಇರುತ್ತೋ, ಅದೇ ರೀತಿ ನಾವು ಮಾಡುವಂಥ ಕೆಲಸಗಳಲ್ಲಿ ಒಂದಲ್ಲ ಒಂದು ದೋಷ ಅನ್ನೋದು ಇದ್ದೇ ಇರುತ್ತೆ. ಯಾರೂ ದೋಷ ಇಲ್ಲದೆ ಕೆಲಸಗಳನ್ನು ಮಾಡೋದಕ್ಕಾಗೋದೇ ಇಲ್ಲ ಅನ್ನುವಂಥ ನ್ಯಾಯದಿಂದ ಹವನ, ಪ್ರಜಾಪಾಲನೆ, ಯುದ್ಧ, ಬೇಸಾಯ, ವ್ಯಾಪಾರ ಮತ್ತು ಶಿಲ್ಪ ಎಲ್ಲವೂ ಕೂಡ ಜೀವನ ನಿರ್ವಹಣೆ ಮಾಡುವಂತಹ ಕೆಲಸಗಳಲ್ವಾ. ಅಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಸ್ವಲ್ಪ ಆದರೂ ಹಿಂಸೆ ಆಗ್ತಾ ಇರುತ್ತೆ. ಯಾರಿಗಾದರೂ ಏನಾದರೂ ಒಂದು ತೊಂದರೆ, ನೋವು ಅಥವಾ ದುಃಖ ಏನೋ ಒಂದು ಆಗ್ತಾ ಇರುತ್ತೆ. ಈಗ ನೋಡಿ, ನ್ಯಾಯದಿಂದ ಮಾಡ್ತಾ ಇರ್ತೀವಿ ನಾವು ಹವನಗಳನ್ನು, ಅದರಲ್ಲೂ ಎಷ್ಟೋ ಜೀವರಾಶಿಗಳಿಗೆ ತೊಂದರೆ ಆಗುತ್ತೆ ಅಥವಾ ಬೇರೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ಏನೋ ಒಂದು ಆಗೇ ಆಗುತ್ತೆ. ಪ್ರಜಾ ಪಾಲನೆ ಮಾಡೋದು ಕೂಡ ಅದು ಒಂದು ಕೆಲಸನೇ. ಆ ಕೆಲಸವನ್ನು ಮಾಡಬೇಕಾದ್ರೂ ಬೇಕಾದಷ್ಟು ಜನಕ್ಕೆ ದುಃಖ ಆಗುತ್ತೆ, ನೋವಾಗುತ್ತೆ, ಮತ್ತು ತೊಂದರೆಗಳಾಗುತ್ತೆ. ಯುದ್ಧ ನಡಿಬೇಕಾದ್ರೆ ಜೀವಗಳು ಹೋಗುತ್ತೆ, ಬೇಸಾಯ ಮಾಡಬೇಕಾದ್ರೂ ಬೇಕಾದಷ್ಟು ತೊಂದರೆಗಳಾಗುತ್ತೆ. ಈ ರೀತಿ ನಾವು ಮಾಡುವಂಥ ಪ್ರತಿಯೊಂದು ಜೀವನ ನಿರ್ವಹಣೆಯ ಕೆಲಸಗಳಲ್ಲೂ ಕೂಡ ಅಲ್ಪ ಸ್ವಲ್ಪ ಹಿಂಸೆ ಅನ್ನೋದು ಆಗ್ತಾನೇ ಇರುತ್ತೆ. ಗೃಹಸ್ಥರ ಮನೆಯಲ್ಲೂ ಕೂಡ ಪ್ರತಿದಿನ ಒಲೆ ಅಂಟಿಸ್ತೀವಲ್ವ, ಅದು ಮತ್ತು ಬೀಸೋ ಕಲ್ಲನ್ನು ಯೂಸ್ ಮಾಡ್ತೀವಿ, ಕಸ ಗುಡಿಸೋದು, ಮತ್ತು ಒರಳು ಕಲ್ಲಿರುತ್ತೆ, ಮತ್ತು ನೀರನ್ನು ಇಡುವಂಥ ಸ್ಥಳಗಳು, ಅದರಲ್ಲೆಲ್ಲ ಹಿಂಸೆ ಅನ್ನೋದು ಆಗೇ ಆಗುತ್ತೆ. ಇದಲ್ಲದೆ ಪ್ರಮಾದ, ಎಲ್ಲ ಕಾರಣಗಳಿಂದ ಬೇರೆ ಬೇರೆ ರೀತಿಯ ಅನೇಕ ಪಾಪಗಳು ಆಗ್ತಾ ಇರುತ್ತೆ ನಮ್ಮ ಕೈಯಲ್ಲಿ. ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಕೆಲವೊಂದು ಗೊತ್ತಾಗತ್ತೆ, ಕೆಲವೊಂದು ಗೊತ್ತಾಗಲ್ಲ. ಯಾವ ಮನುಷ್ಯ ನಿಸ್ವಾರ್ಥ ಭಾವದಿಂದ ಕೇವಲ ಲೋಕದ ಸೇವಾ ದೃಷ್ಟಿಯನ್ನು ಮುಂದಿಟ್ಕೊಂಡು ಇದು ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋಂಥ ಒಂದು ಮನಸ್ಸಿಟ್ಕೊಂಡು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಅವನ ಸ್ವಾರ್ಥ ಏನನ್ನೂ ಯೋಚನೆ ಮಾಡದೆ ನಿಸ್ವಾರ್ಥ ಭಾವನೆಯಿಂದ ಎಲ್ಲ ಜೀವಿಗಳಿಗೆ ಸುಖವನ್ನು ಕೊಡುವಂಥದ್ದನ್ನು ಮಾಡೋದಕ್ಕೋಸ್ಕರ ಪಂಚಮಹಾಯಜ್ಞಾದಿಗಳನ್ನು ಮಾಡ್ತಾನೋ ನೋಡಿ. ಎಲ್ಲರೂ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಅವನು ಈ ಪಂಚಮಹಾಯಜ್ಞಗಳನ್ನು ಮಾಡ್ತಾನೋ, ಮತ್ತು ಅದರಲ್ಲೇ ಜೀವನೋಪಾಯದ ಸಾರ್ಥಕತೆಯನ್ನು ಅವನು ಕಂಡುಕೊಂಡು ತನ್ನ ನ್ಯಾಯೋಪಾರ್ಜಿತ ಧನದಿಂದ, ಅಂದರೆ ತಾನು ನ್ಯಾಯವಾಗಿ ಏನು ಸಂಪಾದನೆ ಮಾಡಿರ್ತಾನೋ ಆ ಹಣದಿಂದ
ತನ್ನ ಶಕ್ತಿಗೆ ಅನುಸಾರವಾಗಿ, ಯೋಗ್ಯತೆಗೆ ಅನುಸಾರವಾಗಿ ಎಲ್ಲರ ಸೇವಾರೂಪಿ ಯಜ್ಞವನ್ನು ಮಾಡಿ, ಅಂದರೆ ತನ್ನ ಕೈಯಲ್ಲಿ ಏನೇನಾಗುತ್ತೋ ಅಷ್ಟು ಸೇವೆಯನ್ನು ಎಲ್ಲರಿಗೂ ಮಾಡಿ, ಅದರಿಂದ ಉಳಿದಿರುವಂತಹ ಯಜ್ಞಶಿಷ್ಟ ಅನ್ನವನ್ನು ಕೇವಲ ಅದರ ಸೇವಾರ್ಥ ಜೀವನ ಯಾಪನೆ ಮಾಡೋದಕ್ಕೆ, ಅಂದರೆ ಇವರಿಗೆಲ್ಲ ನಾನು ಸೇವೆ ಮಾಡಬೇಕು, ನನ್ನ ಒಂದು ಧರ್ಮ ಏನಿದೆಯೋ, ನನ್ನ ಒಂದು ಕರ್ತವ್ಯ ಏನಿದೆಯೋ ಅದನ್ನು ನಾನು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಜೀವನವನ್ನು ನಡೆಸೋದಕ್ಕೆ ಶರೀರಕ್ಕೆ ಕೆಲವೊಂದು ಬೇಕಾಗುತ್ತಲ್ಲ, ಆ ಒಂದು ಜೀವನ ಯಾಪನೆ ಮಾಡೋದಕ್ಕೆ ಪ್ರಸಾದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡ್ತಾನೋ ಆ ಸತ್ಪುರುಷ ಭೂತಕಾಲದ ಮತ್ತು ವರ್ತಮಾನ ಕಾಲದ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ಸನಾತನವಾದಂತಹ ಬ್ರಹ್ಮಪದವನ್ನು ಪಡೀತಾನೆ. ಈಗ ನಮಗೆ ಬ್ರಹ್ಮಪದ ಬೇಕು ಅಂತಂದರೆ ನಾವಿಷ್ಟೆಲ್ಲ ಫಾಲೋ ಮಾಡಬೇಕು. ಇಲ್ಲ, ನಾನು ಈ ಜನನ ಮರಣ ಚಕ್ರದಲ್ಲಿ ಸುತ್ತಾನೇ ಇರ್ತೀನಿ, ನನಗೆ ಬೇಡ ಆ ಬ್ರಹ್ಮಪದ ಅಂತಂದರೆ ಹೀಗೆ ಹೇಗಿದೆಯೋ ಹಾಗೇ ಇರ್ಬೋದು. ಇಲ್ಲ, ನನಗೆ ಬ್ರಹ್ಮಪದ ಬೇಕು ಅಂತಂದರೆ ಪಂಚಮಹಾಯಜ್ಞವನ್ನು ನಾವು ಮಾಡಲೇಬೇಕು. ಅಂದರೆ ನನಗೆ ಬಂದಿರುವಂಥ ಸಂಬಳದಲ್ಲಿ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಬೇರೆ ಅನ್ಯ ಪ್ರಾಣಿ ಪಕ್ಷಿಗಳಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಟ್ಟು, ಮಿಕ್ಕಿದ್ದರಲ್ಲಿ ನಾನು ಅಡಿಗೆ ಮಾಡಿಕೊಂಡು ನನ್ನ ಜೀವನಕ್ಕೆ ಏನು ಭೋಗಗಳು ಬೇಕೋ ಅದನ್ನೆಲ್ಲ ಭೋಗಿಸ್ಕೊಳ್ಬೇಕು. ಅದನ್ನೆಲ್ಲ ನಾನು ತಗೊಳ್ಬೇಕು, ಅದನ್ನು ಪ್ರಸಾದದ ರೂಪದಲ್ಲಿ ತಗೋಬೇಕು. ನನಗೆ ಇದು ಸಿಕ್ಕಿರೋದಕ್ಕೆ ಇವರೆಲ್ಲರೂ ಕೂಡ ಕಾರಣರಾಗಿದ್ದಾರೆ ಅಂತಂದ್ಬಿಟ್ಟು ಆ ಒಂದು ಭಾವನೆಯಿಂದ ಅವನು ಸ್ವೀಕಾರ ಮಾಡ್ತಾನಲ್ಲ, ಆಗೇನಾಗುತ್ತೆ, ಹಿಂದೆ ನಾನು ಮಾಡಿರುವಂಥ ಪಾಪಗಳಿರುತ್ತಲ್ಲ ಅದೂ ಹೋಗುತ್ತೆ. ಮತ್ತು ಈಗ ಈ ಒಂದು ಜನ್ಮದಲ್ಲಿ ವರ್ತಮಾನ ಕಾಲದಲ್ಲಿ ಏನು ಪಾಪಗಳು ಇದೆಯೋ ಅದರಿಂದ ಕೂಡ ಅವನು ಬಿಡುಗಡೆಯನ್ನು ಹೊಂದುತ್ತಾನೆ. ಇದರ ಬಗ್ಗೆ 4ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.